Hey everyone, welcome back to the channel. Today's vlog is all about ಸೀರೆ 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 ಮನಸ್ಸು ಗುರೆ ಮಾಡೈತೆ. ಹೌದು, ಲೇಡೀಸ್ಗೆ ಸ್ಪೆಷಲಿ ಮ್ಯಾರಿಡ್ ಅಂತ ಹೇಳೋಕ್ಕಾಗಲ್ಲ, ಮ್ಯಾರಿಡ್ ಅನ್ಮ್ಯಾರಿಡ್ ಯಾರಿಗೆ ಆಗಲಿ ಸೀರೆ ಅಂದರೆ ತುಂಬ ಇಷ್ಟ. ಸೊ ಇವತ್ತು ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ನ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಸೀರೆ ಹಿಂದೆ ಅದರದ್ದೇ ಆಗಿರುವಂಥ ಒಂದು ಎಮೋಷ್ನಲ್ ಡ್ರಾಮಾ ಸ್ಟೋರಿ ಅಂತಲೇ ಇರುತ್ತೆ. ಸೊ ಇವತ್ತು ನನ್ನ ಹತ್ರ ಇರೋ ಸೀರೆಗಳು ಯಾವೆಲ್ಲ ಕಲರಲ್ಲಿದೆ, ಆ ಸೀರೆ ಹಿಂದೆ ಇರೋ ಸ್ಟೋರಿ ಏನು, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ once again, welcome to the beautiful vlog, my saree collection. Let's get started. Okay, ನಾನು ಇಲ್ಲೊಂದು ರಾಶಿ ಸೀರೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ವೆಲ್ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಹತ್ರ ಸುಮಾರು ಒಂದು 50 to 60 ಸ್ಯಾರೀಸ್ ಇರ್ಬೋದು. ಬಟ್ ನಾನು ಫ್ಯೂ ಅಂದರೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸ್ಯಾರೀಸ್ ಎಲ್ಲರ ಹತ್ರನೂ ಇರುತ್ತೆ. ಯಾವೆಲ್ಲ ಸ್ಪೆಷಲ್ ಸ್ಯಾರೀಸ್ ನನ್ನ ಹತ್ರ ಇದೆ, ಯಾವ ಕಲರಲ್ಲಿದೆ, ಅದು ಯಾವ ಒಕೇಜ್ನಲ್ಲಿ ನಾನು ಅದು ಉಟ್ಕೊಂಡಿದ್ದೆ, ಅದ್ರ ಬಗ್ಗೆ ಎಲ್ಲ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ನಂಬರ್ 1 ಈಸ್ ಮದುವೆಗಿಂತ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಮದುವೆಗಿಂತ ಮುಂಚೆ ಅಂತ ಹೇಳಿದರೆ ತಾಯಿ ಮನೆಯವ್ರು ಕೊಡಿಸಿರೋ ಸೀರೆ ಅಲ್ವಾ. ಸೊ ನಮ್ಮಮ್ಮ ನಾನು ಮದುವೆ ಆಗಬೇಕು ಇನ್ನೇನು ಅನ್ನೋ ಅಷ್ಟರಲ್ಲಿ ನನಗೆ ಒಂದಿಷ್ಟು ಸೀರೆಗಳನ್ನ ತೊಗೊಂಡಿದ್ರು. ಸೊ ದೀಸ್ ಆರ್ ದೋಸ್ 2 ಸ್ಯಾರೀಸ್. ನಮ್ಮ ಕಡೆ ಒಂದು ಶಾಸ್ತ್ರ ಇದೆ, ಮದುಮಗಳಾಗಿ ಅಂದರೆ ತವ್ರ ಮನೆಯಿಂದ ಹೋಗುವಾಗ ಮಗಳಿಗೆ ಐ ಥಿಂಕ್ 5 or 4 ಸ್ಯಾರೀಸ್ ಏನೋ ಕೊಡ್ತಾರೆ, 5 ಐ ಥಿಂಕ್. ಸೊ ಅದರಲ್ಲಿ ಇದು ಒಂದು ಸ್ಯಾರಿ ಇಲ್ಲಿ ನೋಡ್ತಾ ಇದ್ದೀರಾ, ಪಿಂಕ್ ವಿತ್ ಗೋಲ್ಡನ್ ಬಾರ್ಡರ್. ಇದು ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇನ್ನೊಂದು ಹೇಳಬೇಕು ಅಂದರೆ ನನ್ನ ಹತ್ರ ತುಂಬ ಪಿಂಕ್ ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ನಾನು ಪಿಂಕಲ್ಲಿರೋ ಕೆಲವು ಸೀರೆಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ, ನನಗೆ ಪಿಂಕ್ ಇಷ್ಟನೋ ಅಥವಾ ನನಗೆ ಗಿಫ್ಟ್ ಕೊಡೋರು ಸಹ ಪಿಂಕಲ್ಲೇ ಕೊಟ್ಟಿದ್ದಾರೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಈ ಥರ ಇದೆ, ಗೋಲ್ಡನ್ ಬಾರ್ಡರ್ ವಿತ್ ಇದು ಶೇಡಲ್ಲಿ ಬರುತ್ತೆ, ಒಂದು ಗೋಲ್ಡನ್ ಮತ್ತು ಪಿಂಕ್ ಶೇಡ್, ಅಂದರೆ 2 ಶೇಡ್ ಸ್ಯಾರೀಸ್ ಅಂತ ಹೇಳ್ತಾರಲ್ವ ಆ ಥರ. ಸೊ ಇದು ಒಂದು ಪಿಂಕ್ ಸ್ಯಾರಿ. ಇನ್ನೊಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಏನಂತಾರೆ, ನಮ್ಮ ಕಡೆ ಗೊಂಡೆ ಕಟ್ಟೋದು ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಏನು ಹೇಳ್ತಾರೆ, ಲೇಸ್ ಅಥವಾ ಏನಂತ ಹೇಳ್ತಾರೆ, ಇದು ಸೀರೆ ಸೆರಗಿಗೆ ಇದು ಕಟ್ತಾರಲ್ವ, ಇದು ನಮ್ಮ ಅತ್ತಿಗೆ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಶೀ ಈಸ್ ಸೋ ಸ್ವೀಟ್. ನಾನು ಎಲ್ಲ ಸೀರೆಗಳಿಗೂ ಫ್ರೀ ಆಫ್ ಕಾಸ್ಟಾಗಿ ನನಗೆಲ್ಲ ಸೀರೆಗಳಿಗೂ ಇದನ್ನ ಮಾಡಿಕೊಟ್ಟಿದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಹರ್ ಒನ್ಸ್ ಅಗೇನ್. ಸೊ ಇದು ನಮ್ಮಮ್ಮ ಕೊಡಿಸಿರೋ ನಂಬರ್ 1 ಸೀರೆ. ನಾನು ಇನ್ನೇನು ಮದುವೆ ಆಗಿ ಹೋಗಬೇಕಾಗಿತ್ತು ಆವಾಗ. ಸೊ ಇದನ್ನೇ ನಾನು ಧಾರೆಗಿಂತ ಮುಂಚೆ ಉಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಈಸ್ ಇದು ಅಗೇನ್, ಇದು ಡಾರ್ಕ್ ಪಿಂಕ್. ಅದು ಅವಾಗಿತ್ತಲ್ಲ, ಅದು ಶೇಡಲ್ಲಿತ್ತು, ಅಂದರೆ ಲೈಟ್ ಪಿಂಕಲ್ಲಿ. ಇದು ಡಾರ್ಕ್ ಪಿಂಕ್ ವಿತ್ ಗೋಲ್ಡನ್, ಮತ್ತು ಇದರಲ್ಲಿ ಈ ಥರ ಪರ್ಪಲ್ ಅಥವಾ ಬ್ಲೂ, ವಾಟ್ ಯು ಕಾಲ್, ಈ ಥರ ಬಾರ್ಡರ್ ಇದೆ. ಮತ್ತು ಇದೇ ಬ್ಲೌಸು ಸಹ ಬರುತ್ತೆ. ಸೊ ಅದಕ್ಕೆ ಪಿಂಕೇ ಬ್ಲೌಸ್ ಬಂದಿತ್ತು, ಬಟ್ ಇದಕ್ಕೆ ಈ ಥರ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ. ತುಂಬ ಚೆನ್ನಾಗಿತ್ತು. ಇದು ನಾನು ಮದುವೆ ಮಂಟಪಕ್ಕೆ ಹೋಗ್ತೀವಲ್ವ, ಸೊ ಇನ್ನೇನು ಮದುವೆ ಮಂಟಪಕ್ಕೆ ತಾಯಿ ಮನೆಯಿಂದ ಹೋಗಬೇಕು. ಸೊ ಆವಾಗ ನಾನು ಈ ಸೀರೆನ ಉಟ್ಕೊಂಡಿದ್ದೆ. ನನ್ನ ಹತ್ರ ಯಾವ್ಯಾವ ಫೋಟೋಸ್ಗಳಿದೆ, ನಾನು ಅಂದರೆ ಯಾವ್ಯಾವ ಸೀರೆಗಳಲ್ಲಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಯಾರಿ ಏನಪ್ಪ ಅಂದರೆ, ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಅಂತ ಹೇಳೋಕ್ಕಾಗಲ್ಲ, ಒಂಥರ ಬ್ಯೂಟಿಫುಲ್ ಆಗಿರೋ ಮೆಮೊರಿ ಅಂತಲೇ ಹೇಳ್ಬೋದು ಸ್ಯಾರಿಗಿಂತ. ಇದು ಏನು ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ, ಇದು ನಮ್ಮ ಅತ್ತೆ ನನ್ನ ಮದುವೆಗಿಂತ ಮುಂಚೆ ವರ್ಷ, ಅಂದರೆ ಇನ್ನೇನು ಆಫ್ಟರ್ 1 year ನನ್ನ ಮದುವೆ ಆಗಬೇಕಾಗಿತ್ತು. ಸೊ ಆ ವರ್ಷ ನನಗೆ ದೀಪಾವಳಿಗೆ ಅಂತ ಕೊಡಿಸಿರೋ ಸೀರೆ. ನನಗೆ ತುಂಬ ಏನಾದರೆ ಎಮೋಷ್ನಲಿ ಕನೆಕ್ಟೆಡ್ ವಿತ್ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಗೋಲ್ಡನ್ ವಿತ್ ಪಿಂಕ್, ಏನು ಹೇಳ್ತಾರೆ, ರಾಣಿ ಪಿಂಕ್ ಆ ಥರ ಏನೋ ಹೇಳ್ತಾರೆ, ಪಿಂಕ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದನ್ನು ಸುಮಾರು ಸರಿ ಉಟ್ಕೊಂಡಿದ್ದೀನಿ. ಅಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ನನಗೆ ಈಸಿಯಾಗಿ, ಅಂದರೆ ನನಗೆ ಅಷ್ಟೊಂದು ನೀಟಾಗಿ ಸೀರೆ ಉಟ್ಕೊಳ್ಳೋಕೆ ಬರದೇ ಇರೋದ್ರಿಂದ ಇದನ್ನು ನಾನು ಆರಾಮಾಗಿ ಉಟ್ಕೊಳ್ಬೋದು ಹಾಗಾಗಿ. ಸೊ ಥ್ಯಾಂಕ್ ಯು ಟು ಮೈ ಮದರ್ ಇನ್ ಲಾ ಒನ್ಸ್ ಅಗೇನ್. ಅವರು ನನಗೆ ಮದುವೆಗಿಂತ ಮುಂಚೆ ಕೊಡಿಸಿರೋ ಫಸ್ಟ್ ಸ್ಯಾರಿ ಇದು. ಸೊ ಅದಾದಮೇಲೆ ವೆರಿ ಎಮೋಷ್ನಲ್ ಅಂತಲೇ ಹೇಳ್ಬೋದು, ಧಾರೆ ಸೀರೆ. ಇದು ನನ್ನ ಧಾರೆ ಸೀರೆ ನೋಡ್ತಾ ಇದ್ದೀರಲ್ಲ, ಇದು ಅಗೇನ್ ಪಿಂಕ್. ಇದು ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋ ಸೀರೆ. ಇನ್ನೊಂದು ನಾನಿಲ್ಲಿ ಹೇಳಬೇಕು, ಈ ಕಲರು ಬಾರ್ಡ್ರು ಅನ್ನೋದಕ್ಕಿಂತ ಸೀರೆ ಅಲ್ವಾ,
ನನಗೆ ಬೇಸಿಕಲಿ ಬಟ್ಟೆಗೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬೇಸಿಕಲಿ ನಾನು ಹಾಗೇ ಐ ಡೋಂಟ್ ವಾಂಟ್ ಟು ಪುಟ್ ಮೋರ್ ಮನಿ ಆನ್ ಕ್ಲೋತ್ಸ್, ಅಂದರೆ ತುಂಬ ಕಾಸ್ಟ್ಲಿ. ಬಟ್ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್, ಪರ್ಸ್ನಲ್ ಏನಂತಾರೆ ನನ್ನ ಒಂದು ಒಪಿನಿಯನ್ ಅದು. ಸೊ ಕೆಲವೊಬ್ಬರು ತುಂಬ ಕಾಸ್ಟ್ಲಿ ಸೀರೆಗಳನ್ನ ಸಹ ತಗೊಂಡಿರ್ತಾರೆ, ದ್ಯಾಟ್ ಈಸ್ ಓಕೆ, ಅದು ಅವ್ರವ್ರಿಗೆ ಬಿಟ್ಟಿತ್ತು. ಬಟ್ ನನಗೆ ಬಟ್ಟೆಗೆ ತುಂಬ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಧಾರೆ ಸೀರೆನ ನಂದು ಕಾಸ್ಟ್ಲಿಯಸ್ಟ್ ಸೀರೆ ಅಂತ ಹೇಳ್ಬೋದು. ಇದು 6000 ಐ ಥಿಂಕ್ 6000 5,000 to 6,000 ರೇಂಜಲ್ಲಿದೆ. ಬಟ್ ಅಗೇನ್ ಇದೆ ಪಿಂಕಲ್ಲಿದೆ, ತುಂಬ ಚೆನ್ನಾಗಿದೆ, ಗೋಲ್ಡನ್ ಬಾರ್ಡರ್. ನಂಗೆ ಈ ಕಲರ್ಸ್ಗಳು ತುಂಬ ಚೆನ್ನಾಗಿ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಯಾವಾಗಲೂ ನಾನು ಇದೇ ಕಲರ್ ತೊಗೊಂಡಿರ್ತೀನಿ. ಸೊ ಇದನ್ನು ನಾನು ಮದುವೆಯಲ್ಲಿ ಉಟ್ಕೊಂಡಿದ್ದೀನಿ. ಮದುವೆ ಆದಮೇಲೆ ನೆಕ್ಸ್ಟ್ ನಮ್ಮ ಕಡೆ ಒಂದು ಟ್ರೆಡಿಷನ್ ಇದೆ, ಮದುವೆ ಆದಮೇಲೆ ನೆಕ್ಸ್ಟ್ ಯಾವ ಮದುವೆಗೆ ನಾವು ಹೋದ್ರೂ ಅದೇ ಸೀರೆ ಉಟ್ಕೊಳ್ಬೇಕು. ಅಂದರೆ ಮದುವೆ ಆದ ಕೂಡಲೇ ಫಸ್ಟ್ ಯಾವ ಮದುವೆ ಅಟೆಂಡ್ ಮಾಡ್ತೀವಲ್ವ, ಸೊ ಆ ಮದುವೆಗೆ ನಾವು ಮದುವೆ ಸೀರೆನೇ ಉಟ್ಕೊಳ್ಬೇಕು. ಸೊ ಅಗೇನ್ ನೋಡ್ತಾ ಇದ್ದೀರಲ್ಲ, ಕುಚ್ಚು ಕಟ್ಟಿದ್ದಾರೆ ನಮ್ಮ ಅದಕ್ಕೆ. ಆ್ಯಕ್ಚುಲಿ ಏನಾಗಿದೆ, ಫೋಲ್ಡ್ ಮಾಡಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಪಾಪ ನಂದು ಎಲ್ಲ ಸೀರೆಗಳಿಗೂ ಕಟ್ಟಿಕೊಟ್ಟಿದ್ದಾರೆ ಈ ಥರ. ಥ್ಯಾಂಕ್ಸ್ ಟು ಹರ್ ಒನ್ಸ್ ಅಗೇನ್. ಇದರಲ್ಲಿ ಇನ್ನೊಂದಂದರೆ ಈ ವೈಟ್ ಸ್ಟೋನ್ಗಳಿದೆ, ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಎಸ್, ವೈಟ್ ಸ್ಟೋನ್ಗಳಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಉಟ್ಕೊಂಡಿದ್ದೀನಿ, ನನ್ನ ತಂಗಿ ಸಹ ಒಂದು ಸಲ ಉಟ್ಕೊಂಡಿದ್ದಾಳೆ ಯಾವುದೋ ಮದುವೆಗೆ ಅನಿಸುತ್ತೆ. ನೆಕ್ಸ್ಟ್ ನನ್ನ ಹತ್ರ ಇರೋ ಸೀರೆ ತುಂಬ ಸಿಂಪಲಾಗಿರೋ ಸೀರೆ. ಇದಕ್ಕೆ ಪಿಕಾಕ್ ಗ್ರೀನ್, ಐ ಥಿಂಕ್ ಪಿಕಾಕ್ ಗ್ರೀನ್ ಇದು ಕಲರ್. ಇದರಲ್ಲಿ ಪಿಂಕ್ ಈ ಥರ ಲೇಸ್ ಈ ಥರ ಬಂದಿದೆ. ಏನು ಹೇಳ್ತಾರೆ ಇದಕ್ಕೆ, ಈ ಥರ ಕುಚ್ಚು ಥರ. ಸೊ ಪಿಂಕ್ ಬ್ಲೌಸ್ ಬರುತ್ತೆ. ಈ ಸೀರೆ ಏನಕ್ಕೆ ಸ್ಪೆಷಲ್ ಅಂದರೆ, ನನ್ನ ಹಸ್ಬೆಂಡ್ ಕಡೆ ಮದುವೆಗಳಲ್ಲಿ ಈ ಥರ ಹೀಗೆ ಹಾಕ್ತಾರೆ ಶೋಲ್ಡರ್ ಮೇಲೆ ಒಂದು ಸೀರೆನ. ಬ್ರಾಹ್ಮಿನ್ಸಲ್ಲಿ ಅದು ಪದ್ಧತಿ ಇದೆ ಈ ಥರ ಹೀಗೆ. ಸೊ ಆ ಸೀರೆ ಇದು. ಸೊ ಅದಕ್ಕೋಸ್ಕರ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಟ್ ನಾನು ಉಟ್ಕೊಂಡಿದ್ದೀನಿ, ನನಗಿಂತ ಹೆಚ್ಚಾಗಿ ಇದನ್ನ ನನ್ನ ತಂಗಿನೇ ಉಟ್ಕೊಂಡಿದ್ದಾಳೆ. ಸುಮಾರು ಫೋಟೋಸ್ ಇದೆ ಅವಳ ಹತ್ರ ಈ ಸೀರೆಯಲ್ಲಿ. ಸೊ ಅದಾದಮೇಲೆ ಇದು ಒನ್ ಮೋರ್ ಸ್ಯಾರಿ. ಇದು ಕಲರ್ ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ನನಗೆ ಏನು ಕಲರ್ ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ, ಬಟ್ ದಿಸ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಕಲರ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಗೋಲ್ಡನ್ ವಿತ್ ಪರ್ಪಲ್ ಅಂತ ಹೇಳಬೇಕು, ಪಿಂಕ್ ಬಾರ್ಡರಲ್ಲಿ ಈ ಥರ ಶೇಡ್ ಇದೆ. ಸೊ ಇದು ಏನಂತಾರೆ, ಸೆರಗು ಈ ಥರ ಬರುತ್ತೆ. ಅಗೇನ್ ಇದಕ್ಕೂ ಕುಚ್ಚು ಕಟ್ಟಿಸಿದ್ದೀನಿ. ಯಾವುದೆಲ್ಲ ಗ್ರ್ಯಾಂಡ್ ಸಿಲ್ಕ್ ಸ್ಯಾರೀಸ್ ಇದೆ ಅದಕ್ಕೆಲ್ಲ ಆಲ್ಮೋಸ್ಟ್ ಕುಚ್ಚು ಕಟ್ಟಿಸಿರ್ತೀನಿ ನಾನು. ನನಗೆ ಕುಚ್ಚು ಅಂದರೆ ತುಂಬ ಇಷ್ಟ. ಸೊ ಇದು ನನಗೆ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮಮ್ಮ ಕೊಡಿಸಿರೋ ಸೀರೆ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಉಟ್ಕೊಂಡಿದ್ದೆ. ಆವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಸೊ ಅದರಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಒಂದು ಬ್ಯೂಟಿಫುಲ್ ಸ್ಯಾರಿ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಏನು ಕಲರ್, ಗ್ರೀನಿಶ್ ಆಗಿದೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾವ ಕಲರ್ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಈಸ್ ವೆರಿ ಬ್ಯೂಟಿಫುಲ್ ಒನ್ ಮೋರ್ ಗ್ರೀನ್ ಕಲರ್ ಸ್ಯಾರಿ. ಗ್ರೀನ್ ಅಂದ ತಕ್ಷಣ ಮದುವೆ ಆದಮೇಲೆ ಇನ್ನೇನು ಸಿವಂತ. ಸೊ ಇದು ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದಲ್ಲಿ 4ನೇ ತಿಂಗಳಲ್ಲಿ ಒಂದು ಕಳ್ಳ ಕುಬ್ಸ ಅಥವಾ ಕಾಳು ಕುಬ್ಸ ಡಿಫ್ರೆಂಟಾಗಿ ಕರೀತಾರೆ. ಅದನ್ನು ಮಾಡೋದಕ್ಕೆ ನಮ್ಮಮ್ಮ ತಂದಿರೋ ಸೀರೆ. ಸಿಮಂತದ ಯಾವುದೇ ಸ್ಟೇಜಲ್ಲಾದರೂ ಗ್ರೀನ್ ಕಲರ್ನ ಪ್ರಿಫರ್ ಮಾಡ್ತಾರೆ ನಮ್ಮ ಕಡೆ. ಸೊ ಹಾಗಾಗಿ ಇದು ಗ್ರೀನ್ ಕಲರಲ್ಲಿದೆ. ಸೊ ಓಕೆ, ನೆಕ್ಸ್ಟ್ ಈಸ್ ನನ್ನ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಪಿಂಕ್ ವಿತ್ ಡಾರ್ಕ್ ಗ್ರೀನ್. ಇದು ನನ್ನ ಸೀಮಂತದ ಸೀರೆ. 7ನೇ ತಿಂಗಳಲ್ಲಿ ನಮ್ಮ ಕಡೆ ಸೀಮಂತ ಮಾಡ್ತಾರೆ. ಸೊ ಹಾಗಾಗಿ 7ನೇ ತಿಂಗಳಲ್ಲಿ ಮಾಡಿರೋಂಥ ಸೀಮಂತದಲ್ಲಿ ನಂದು ನಮ್ಮ ಹಸ್ಬೆಂಡ್ ಮನೆಯಿಂದ ಕೊಟ್ಟಿರೋ ಸೀರೆ ಇದು. ಸೊ ಇದು ಈ ಥರ ಇದೆ, ನೋಡ್ತಾ ಇದ್ದೀರಲ್ಲ. ಗ್ರೀನು ಈ ಥರ ಡಿಸೈನ್ ಬಂದಿದೆ. ಪಿಂಕ್ ಕಲರ್ದು, ಆ್ಯಕ್ಚುಲಿ ಏನು ಹೇಳ್ತಾರೆ, ಮೆಟಲ್ ಪಿಂಕ್ ಅಂತಲೇ ಹೇಳ್ಬೋದು. ಮೆಟಲ್ ಕಲರ್ಸ್ ಬಾರ್ಡರ್ ಇದು. ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಒಂಥರ ತಾಮ್ರ ಅಂತ ಹೇಳ್ತಾರಲ್ಲ, ತಾಮ್ರದ ಕಲರ್, ಮೆಟಲ್ ಕಲರ್ದು ಬಾರ್ಡ್ರ್ ಬರುತ್ತೆ. ಸೊ ಆಮೇಲೆ ಪಿಂಕ್ ಕಲರ್ದು ಸೆರಗು ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನನ್ನದು ಈ ಸೀರೆಯಲ್ಲಿ ಫೋಟೋಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸೀರೆ ಅಂತ ಹೇಳ್ಬೋದು. ಬಟ್ ಒಂಥರ ಸ್ಯಾಡ್ ಸ್ಟೋರಿ ಅಬೌಟ್ ಇಟ್ ಅಂದರೆ, ಸೀಮಂತದಲ್ಲಿ ನನಗೆ ಇಲ್ಲಿ ತಟ್ಟೆಯಲ್ಲಿ ಊಟ ಬಡಿಸಿರ್ತಾರೆ, ಅಂದರೆ ಅಷ್ಟು ದೊಡ್ಡ ಸ್ವೀಟ್ಸ್ ಎಲ್ಲ. ಸೊ ಅದ್ರ ಮೇಲೆ ತುಪ್ಪ ಹಾಕುವಾಗ ನಮ್ಮ ಅತ್ತೆ ಈ ಸೀರೆ ಮೇಲೇ ತುಪ್ಪ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಇದನ್ನು ಡ್ರೈ ವಾಶ್ ಮಾಡಿದ್ದೀನಿ. ಈಗ ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಸೊ ಹಾಗಾಗಿ ಹೊಸ ಸೀರೆ ಅಂದರೆ ಕಾಸ್ಟ್ಲಿ ಸೀರೆ ಅಥವಾ ಸೀರೆ ಉಟ್ಕೊಂಡಾಗ ನೋಡಿ ಇದನ್ನೆಲ್ಲ ನಾವು ಮೈಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ದಿಸ್ ಒನ್. ನಂಗೆ ತುಂಬ ಇಷ್ಟ. ನನ್ನ ಮಗಳ ನಾಮಕರಣದಲ್ಲಿ ನಾನು ಇದನ್ನ ಉಟ್ಕೊಂಡಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಸಹ ಗ್ರೀನ್ ವಿತ್ ಏನು ಹೇಳ್ತಾರೆ, ಬ್ಲೂ ಅಂತಲೇ ಹೇಳ್ಬೋದಲ್ಲ, ಪಿಕಾಕ್ ಬ್ಲೂ ವಾಟ್ ಎವರ್ ಅದು.
ಇದು ನನಗೆ ನಮ್ಮ ಅತ್ತಿಗೆ ಗಿಫ್ಟ್ ಮಾಡಿದ್ದು. ಬಟ್ ಇದು ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ಕಲರ್ ಕಾಂಬಿನೇಷನ್, ಮತ್ತು ಈ ಸೀರೆಯಲ್ಲೂ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಂದು ಸ್ಮಾಲ್ ಸ್ಟೋರಿ ಅಬೌಟ್ ದಿಸ್ ಸ್ಯಾರಿ. ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಕೇರಳ ಸ್ಯಾರಿ ಅಂತ. ಅದು ಕೇರಳದಲ್ಲಿ ತುಂಬ ಫೇಮಸ್ ಆಗಿ, ಅಂದರೆ ತುಂಬ ಯೂಶ್ವಲಾಗಿ ಉಟ್ಕೊಳ್ಳುವಂಥ ಸ್ಯಾರಿ. ಯೂಶ್ವಲಿ ನಮ್ಮ ಕಡೆ ಕರ್ನಾಟಕದವರು ಕೇರಳ ಸ್ಯಾರಿ ಅಂತಲೇ ಕರಿತೀವಿ. ಸೊ ಇದೇನಪ್ಪ ಅಂದರೆ ವೇ ಬ್ಯಾಕ್ ಇನ್ ಬಿಫೋರ್ ಮೈ ಮ್ಯಾರೇಜ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕೇರಳಕ್ಕೆ ಒಂದು ಟ್ರಿಪ್ ಅಂತ ಹೋಗಿದ್ವಿ. ಟ್ರಿಪ್ಪಲ್ಲ, ನನ್ನ ಟೀಮ್ಮೇಟ್ದು ಒಂದು ಮದುವೆ ಇತ್ತು. ಸೊ ಆ ಮದುವೆಗಂತ ಹೋದಾಗ ಇಲ್ಲಿ ಬಂದಿದ್ದೀನಲ್ವ, ಒಂದು ನೆನಪಿಗಿರಲಿ ಅಂತ ನಾನು ತೊಗೊಂಡಿರುವಂಥ ಒಂದು ಸೀರೆ. ಇದನ್ನು ನಾನು ಒಂದು 2 ಒಕೇಜ್ನಲ್ಲಿ ಮಾತ್ರ ಉಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ಆ ಮದುವೆಯಲ್ಲಿ, ಕೇರಳ ಮದುವೆಯಲ್ಲಿ, ಆ ಫ್ರೆಂಡಿನ ಮದುವೆಯಲ್ಲಿ ಉಟ್ಕೊಂಡಿದ್ದು ಬಿಟ್ಟರೆ, ಅದಾದಮೇಲೆ ಯಾವುದೋ ಓಣಮ್ಗೇನೋ ಹಬ್ಬದ ಸ್ಪೆಷಲ್ ಆಫೀಸಲ್ಲಿ ಉಟ್ಕೊಂಡಿರ್ಬೋದು. ಸೊ ನಂಗೆ ತುಂಬ ಇಷ್ಟ, ಕಂಫರ್ಟೇಬಲ್ ಆಗಿರುತ್ತೆ, ಕಾಟನ್ ಅಲ್ವಾ, ತುಂಬ ಬ್ರೀದೇಬಲ್ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಕಷ್ಟ ಮೇಂಟೈನ್ ಮಾಡೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರೀಸ್ ದಟ್ ಐ ಹ್ಯಾವ್. ನೆಕ್ಸ್ಟ್ ಒಂದು ಹೇಳಬೇಕು, ಇದು ನಾನು ಡೆಲಿವರಿಗೆ ಅಂತ ನಮ್ಮ ಅಮ್ಮನ ಮನೆಗೆ ಹೋದಾಗ ನಮ್ಮ ಅಜ್ಜಿ ಕೊಡಿಸಿರೋ ಸೀರೆ. ನನ್ನ ಮಗಳ ಡೆಲಿವರಿಗೆ ಅಂತ ಹೋದಾಗ ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಪುನಃ ಸೀಮಂತ ಮಾಡ್ತಾರೆ, ಅಂದರೆ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಇರ್ತಾರಲ್ವ ಅವರೆಲ್ಲ ಬಂದು. ಸೊ ಇದು ಒಂದು ಡಾರ್ಕ್ ಯೆಲ್ಲೋ ವಿತ್ ರೆಡ್ ಕಲರ್ ಬಾರ್ಡರ್ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ, ನೋಡ್ತಾ ಇದ್ದೀರಲ್ಲ. ಅಂದರೆ 2 ಶೇಡೆಡ್ ಬಾರ್ಡ್ರ್ ಬಂದಿದೆ, ಒಂದು ರೆಗ್ಯುಲರ್ ಬಾರ್ಡ್ರ್, ಅದ್ರ ಮೇಲೆ ಡಿಸೈನ್ದು ಕಾಣಿಸುತ್ತಲ್ವ ಈ ಥರ. ಸೊ ಇದು ಎಲ್ಲೋ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಸ್ಪೆಷಲಿ ಯೆಲ್ಲೋ, ಪಿಂಕ್ ಮತ್ತು ಗ್ರೀನ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಅದಾದಮೇಲೆ ಎಲ್ಲೋನೇ ಒನ್ ಮೋರ್ ಸ್ಯಾರಿ. ದಿಸ್ ಇಸ್ ಮೈ ಮೋಸ್ಟ್ ಬ್ಯೂಟಿಫುಲ್, ಏನಂತಾರೆ, ರೀಸೆಂಟ್ ಡೇಸ್ ಉಟ್ಕೊಂಡಿರುವಂಥ ಸೀರೆ ಇದು. ಇದ್ರದ್ದು ಸ್ಟೋರಿ ಏನಪ್ಪ ಅಂದರೆ, ನನ್ನ ಮಗಳನ್ನ ಪ್ರೆಗ್ನೆಂಟ್ ಇರುವಾಗ, ಹಾಂ ಕರೆಕ್ಟು, ಆವಾಗ ಒಂದು ದೇವಸ್ಥಾನದಲ್ಲಿ ಆಕ್ಷನಲ್ಲಿ ತೊಗೊಂಡಿರುವಂಥ ಸೀರೆ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಇದು ಮಸ್ಟರ್ಡ್ ಎಲ್ಲೋ ವಿತ್ ಪಿಂಕ್ ಬಾರ್ಡರ್ ಮತ್ತು ಪಿಂಕ್ ಸೆರಗು ಬಂದಿರುತ್ತೆ ಒಳಗೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಈ ಮಸ್ಟರ್ಡ್ ಎಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಐ ವಾಸ್ ಜಸ್ಟ್ ವೇಟಿಂಗ್, ನನ್ನ ಹತ್ರ ಈ ಥರದ್ದೊಂದು ಸೀರೆ ಬೇಕು ಅಂತ. ಐ ಡೋಂಟ್ ನೋ, ಆವತ್ತು ನನಗೆ ಈ ಸೀರೆಯಲ್ಲಿ ನನ್ನ ಹೆಸರು ಬರ್ದಿತ್ತು ಅನಿಸುತ್ತೆ. ದೇವಸ್ಥಾನದಲ್ಲಿ ಈ ದಸರಾ ಟೈಮಲ್ಲಿ ನವರಾತ್ರಿಗೆ ದುರ್ಗಾದೇವಿಗೆ ಏನು ಉಡಿಸಿರ್ತಾರಲ್ವ ಆ ಸೀರೆ ಇದು. ಎಷ್ಟನೇ ದಿನ ಅಂತ ನಂಗೆ ನೆನಪು ಬರ್ತಾ ಇಲ್ಲ, ಬಟ್ ಯೆಲ್ಲೋ ಕಲರ್ ಯಾವತ್ತಿರುತ್ತೋ ಆವತ್ತು ಉಡಿಸಿರೋ ಸೀರೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಇದನ್ನು ರೀಸೆಂಟ್ಲಿ ನನ್ನ ಮಗನ ನಾಮಕರಣಕ್ಕೆ ಉಟ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಸೀರೆ ತುಂಬ ಹಿಂದೆನೇ ತೊಗೊಂಡಿದ್ದೆ, ಬಟ್ ಉಟ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ನನ್ನ ಮಗನ ನಾಮಕರಣದಲ್ಲಿ ಈ ಸೀರೆನ ನಾನು ಉಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್ ಸ್ಯಾರಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದು ನನಗೆ ನನ್ನ ಅತ್ತೆ ಫ್ರೆಂಡ್ ಒಬ್ಬರು ಗಿಫ್ಟ್ ಮಾಡಿರೋ ಸೀರೆ. ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಇದು ಕಲರ್. ಅಂದರೆ ಈ ಸೀರೆ ವಿಶೇಷ ಅಂದರೆ ಕಲರೇ ಅಂತ ಹೇಳ್ಬೋದು. ಸೀರೆ ಫ್ಯಾಬ್ರಿಕ್ ಎಲ್ಲ ನಾರ್ಮಲ್ ಆಗಿದೆ, ಬಟ್ ಕಲರ್ ಈಸ್ ಸೋ ಡಿಫ್ರೆಂಟ್. ನಾನು ಉಟ್ಕೊಂಡಾಗ ಒಂದು ಅಟ್ಲೀಸ್ಟ್ ಒಂದು 10 to 15 ಮೆಂಬರ್ಸ್ ನಂಗೆ ಮೆಸೇಜ್ ಹಾಕಿದ್ರು ಅನಿಸುತ್ತೆ ನನ್ನ ಫೋಟೋಸ್ ನೋಡಿ, ವಾಟ್ ಅ ಕಲರ್ ಅಂತ. ಥ್ಯಾಂಕ್ಸ್ ಸಂಗೀತ ಅಂತ ನಮ್ಮ ಅತ್ತೆ ಫ್ರೆಂಡು. ಸೊ ಅವ್ರು ಕೊಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ, ಇಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕಲರ್ ಇರೋ ಸೀರೆನ ನನಗೆ ಗಿಫ್ಟ್ ಮಾಡಿದ್ದಕ್ಕೆ. ಸೊ ದಿಸ್ ಇಸ್ ಒನ್ ಆಫ್ ದ, ಆ್ಯಕ್ಚುಲಿ ಇದು ಮೆಹಂದಿ ಕಲರ್ ವಿತ್ ಸಿಲ್ವರ್ ಕಾಂಬಿನೇಷನ್, ಮೆಹಂದಿ ವಿತ್ ಸಿಲ್ವರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇನ್ನೊಂದಿಷ್ಟು ಸೀರೆಗಳು. ಇದು ನಮ್ಮಮ್ಮ ನನಗೆ ಅವರ ಗೃಹಪ್ರವೇಶದಲ್ಲಿ, ಅವರ ಅಂಗಡಿ ಗೃಹಪ್ರವೇಶದಲ್ಲಿ ಇದನ್ನು ಕೊಡಿಸಿದ್ರು. ಒಂಥರ ಏನು ಹೇಳ್ತಾರೆ, ಇಲ್ಕಲ್ ಸೀರೆ ಪ್ಯಾಟರ್ನಲ್ಲಿದೆ, ಬಟ್ ನಾರ್ಮಲ್ ಸೀರೆನೇ, ಸಿಲ್ಕ್ ಅಲ್ಲ ಇದು ಅಂದ್ಕೊತೀನಿ. ನಾರ್ಮಲ್ ಒಂಥರ ಕಾಟನ್ ಮಿಕ್ಸ್ ಆ ಥರ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಈಸಿಯಾಗಿ ಉಟ್ಕೊಳ್ಬೋದು. ಸೊ ನಾನು ಯಾವಾಗಲೂ ಅಂದರೆ ನಂಗೆ ಅಷ್ಟೊಂದೆಲ್ಲ ನೀಟಾಗಿ ತಿದ್ದಿಯೆಲ್ಲ ಉಟ್ಕೊಳ್ಳೋಕ್ಕೆಲ್ಲ ಬರೋಲ್ಲ. ಸೊ ಹಂಗಾಗಿ ನಂಗೆ ಯಾವುದೆಲ್ಲ ಈಸಿಯಾಗಿ ಉಟ್ಕೊಳ್ಳೋಕೆ ಬರುತ್ತೋ ಆ ಥರ ಸೀರೆಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಇದು ಅದೇ ಪ್ಯಾಟರ್ನಲ್ಲಿದೆ, ಒಂಥರ ಇಲ್ಕಲ್ ಸೀರೆ ಪ್ಯಾಟರ್ನಲ್ಲಿ. ಇದು ನಮ್ಮ ಮಾಮಿ ಅಂದರೆ ನಮ್ಮ ಅತ್ತೆ ಅಕ್ಕ ಅಂತ ಆಗ್ಬೇಕು ಅನಿಸುತ್ತೆ, ಅವರು ನನಗೆ ಗಿಫ್ಟ್ ಕೊಟ್ಟಿರೋ ಸೀರೆ. ದಿಸ್ ಇಸ್ ಒನ್ ಆಫ್ ಏನಂತಾರೆ, ಇದೆರಡು ಒಂದು ಸೇಮ್ ಪ್ಯಾಟರ್ನಲ್ಲಿದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ಸೀರೆಯ ಕಲೆಕ್ಷನ್. ನನ್ನ ಹತ್ರ ಅದೇ ಒಂದು 50-60 ಸ್ಯಾರೀಸ್ ಇರ್ಬೋದು, ಒಂದು 50 ಆದರೂ ಇರ್ಬೋದು ಮಿನಿಮಮ್. ಸೊ ಬಟ್ ಅದರಲ್ಲಿ ನಾನು ಒಂದು ಸೆಲೆಕ್ಟೇಬಲ್ ಸ್ಯಾರೀಸ್ನ ಮತ್ತು ಅದರಿಂದ ಇರೋ ಲಿಟಲ್ ಮೋರ್ ಅಂದರೆ ಸ್ಮಾಲ್ ಸ್ಟೋರೀಸ್, ಎಮೋಷನ್
ಬಿಹೈಂಡ್ ದೋಸ್ ಸ್ಯಾರೀಸ್ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ನಿಮಗೆ ಯಾವ ಸೀರೆ ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು, ಯಾಕೆ ನಿಮ್ಗೆ ಆ ಕಲರ್ ಇಷ್ಟ, ನಿಮ್ಮ ಹತ್ರನೂ ಆ ಥರದ ಸೀರೆಗಳಿದೆಯಾ, ನಿಮ್ಮ ಸೀರೆ ಸ್ಟೋರಿ ಏನೋ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಐ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.